ಎಲ್ಲರೂ ಪ್ಯಾನ್ 2.0 ಅಂತ ಮಾಡಿಸ್ತಿದಾರಲ್ಲ, ನಾವು ಮಾಡಿಸ್ಬೇಕಾ? ಈ ಪ್ಯಾನ್ 2.0 ಅಂದ್ರೆ ಏನು? ಪ್ಯಾನ್ 2.0 ಅಂದ್ರೆ ಜಸ್ಟ್ ಇನ್ನೊಂದು ಐಡೆಂಟಿಟಿ ಕಾರ್ಡ್ ಅಲ್ಲ, ಇದೊಂದು QR ಕೋಡ್ ಜೊತೆ ಬರುತ್ತೆ. ಮತ್ತೆ ಐಡೆಂಟಿಟಿ ಥೆಫ್ಟ್, ಸೈಬರ್ ಸ್ಕ್ಯಾಮ್ ಗಳನ್ನ ತಡೆಯುತ್ತೆ. QR ಕೋಡ್ ಎನ್ಕ್ರಿಪ್ಟೆಡ್ ಡೀಟೇಲ್ಸ್ ಲೈಕ್ ಪ್ಯಾನ್ ನಂಬರ್, ಡೇಟ್ ಆಫ್ ಬರ್ತ್ ಎಲ್ಲಾನು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಸ್ಕ್ಯಾಮ್ಸ್ ಕೂಡ ಕಮ್ಮಿ ಆಗುತ್ತೆ. ಸೊ ನೀವು ಪ್ಯಾನ್ ಕಾರ್ಡ್ ಏನಾದ್ರೂ 2017 ಗಿಂತ ಮುಂಚೆನೆ ಮಾಡಿಸಿದ್ರೆ ಪ್ಯಾನ್ 2.0 ಗೆ ಅಪ್ಗ್ರೇಡ್ ಆಗ್ಬೇಕಾಗುತ್ತೆ. ಅಕಸ್ಮಾತ್ 2017 ಆದ್ಮೇಲೆ ಮಾಡಿಸಿದ್ರು ಪ್ಯಾನ್ 2.0 ಗೆ ಅಪ್ಗ್ರೇಡ್ ಆಗೋದು ತುಂಬಾ ಒಳ್ಳೇದು. ಯಾಕಂದ್ರೆ ಇದು ಬರೀ ನೆಸೆಸರಿ ಇನ್ಫಾರ್ಮೇಶನ್ ಮಾತ್ರ ತೋರಿಸಿ ಸ್ಕ್ಯಾಮ್ ಗಳನ್ನ ಅವಾಯ್ಡ್ ಮಾಡುತ್ತೆ. ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಜಸ್ಟ್ ಗೂಗಲ್ ಗೆ ಹೋಗಿ ಪ್ಯಾನ್ 2.0 ಅಂತ ಸರ್ಚ್ ಮಾಡಿ. ಆಮೇಲೆ UTI ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ನಿಮ್ ಪ್ಯಾನ್ ಕಾರ್ಡ್ ನ ಅಪ್ಡೇಟ್, ಚೇಂಜ್ ಅಥವಾ ಡೌನ್ಲೋಡ್ ಹಾಗೆ ರೀಪ್ರಿಂಟ್ ಕೂಡ ಮಾಡ್ಕೋಬಹುದು. ನಿಮ್ ಹತ್ರ ಆಲ್ರೆಡಿ ಪ್ಯಾನ್ ಕಾರ್ಡ್ ಇದ್ರೆ ಪ್ಯಾನ್ 2.0 ಗೆ ನೀವು ಆಟೋಮೆಟಿಕ್ ಆಗಿ ಎಲಿಜಿಬಲ್ ಕೂಡ ಇರ್ತೀರಾ. ಮತ್ತೆ ಲಾಸ್ಟ್ 30 ಡೇಸ್ ಅಲ್ಲಿ ಏನಾದ್ರೂ ಪ್ಯಾನ್ ಕಾರ್ಡ್ ಇಷ್ಟ ಆಗಿದ್ರೆ ಫ್ರೀ, ಇಲ್ಲ ಅಂದ್ರೆ ನಾಮಿನಲ್ ಚಾರ್ಜಸ್ ಅಂತ ಬರೀ ₹8 ಪೇ ಮಾಡ್ಬೇಕಾಗುತ್ತೆ. ನಂತರ ಪ್ಯಾನ್ 2.0 ನಿಮ್ಮ ಅಡ್ರೆಸ್ ಗೆ ಜಸ್ಟ್ 1 to 2 ವೀಕ್ಸ್ ಅಲ್ಲೇ ಬರುತ್ತೆ. ಸೊ ಇವಾಗಲೇ ನೀವು ನಿಮ್ ಪ್ಯಾನ್ 2.0 ಗೆ ಅಪ್ಲೈ ಮಾಡ್ಕೋಬಹುದು. ಇದೇ ರೀತಿ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಗೆ ಗ್ರೋ ಕನ್ನಡ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.